ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿಯ ವತಿಯಿಂದ ಹಾಸನದ ಜನಾನುರಾಗಿ ಹಾಗೂ ಸಮಾಜ ಸೇವಾ ಧುರೀಣರಾದ ಕೀರ್ತಿ ಶೇಷಾಜಿ ಓ ಮಾಂತಪ್ಪರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನ ನಮನವನ್ನು ಸಲ್ಲಿಸಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಮಾತನಾಡಿ, ತಾಲೂಕು ಮಾಜಿ ಅಧ್ಯಕ್ಷರಾದ ಮಹಾಂತಪ್ಪ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿಯ ಸಂಘ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅರ್ಥಪೂರ್ಣವಾಗಿದೆ. ನಗರದ ಅನೇಕ ಕಡೆ ಮಹಾಂತಪ್ಪನವರು ಸ್ಮರಿಸುವ ಕೆಲಸ ಮಾಡಿದ್ದಾರೆ ಎಂದರು. ಅವರು ಕೂಡ ಸಾಹಿತ್ಯ ಪರಿಷತ್ತಿನ ನಮ್ಮ ಅವಧಿಯಲ್ಲಿ ಒಂದು ಕಲಾವಿದರ ಕೊಠಡಿ ನಿರ್ಮಾಣ ಮಾಡಬೇಕು ಎನ್ನುವ ಕಲ್ಪನೆ ಇಟ್ಟುಕೊಂಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪುನರ್ ನಿರ್ಮಾಣ ಮಾಡಿ 12 ಅಂತಸ್ತಿನ ಕಟ್ಟಡ ಕಟ್ಟುವ ಬಗ್ಗೆ ನಾವುಗಳು ಚರ್ಚೆ ಮಾಡಲಾಗಿತ್ತು. ಇದರಿಂದ ಕಲಾವಿದರಿಗೆ ಅನುಕೂಲವಾಗಲಿದೆ ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದರು. ಬಿದರೆ ರವಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು, ಸಾಹಿತಿ ಗೊರೂರು ಅನಂತರಾಜು, ಅಂತಾರಾಷ್ಟ್ರೀಯ ಕಲಾವಿದರಾದ ಗುಂಡುರಾಜ್, ಮಹಾಂತೇಶ್, ಶೇಖರಪ್ಪ, ರಾಜಶೇಖರ್, ವಿಜಯಕುಮಾರ್, ರಮೇಶ್ ಗೌಡಪ್ಪ, ವೇದ ಶಿವರಾಜ್ಕುಮಾರ್ ಭಾಗವಹಿಸಿದ್ದರು. ಸಾವಿತ್ರಿ ಪ್ರಾರ್ಥಿಸಿದರು. ನಾಗಮೋಹನ್ ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಎರೆಹಳ್ಳಿ ಮಂಜೇಗೌಡರು, ನಿಕಟಪೂರ್ವ ಅಧ್ಯಕ್ಷರು, ಹಿತರಕ್ಷಣಾ ಸಮಿತಿ ಸಿದ್ದಯ್ಯ, ನಗರದ ಪ್ರಭಾಕರ್, ತಟ್ಟೆಕೆರೆ ಪ್ರಕಾಶ್ ಮತ್ತು ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಾಸನ ಜಿಲ್ಲೆಯ ಕಲಾವಿದರು ಭಾಗವಹಿಸಿದ್ದರು. ಇಲ್ಲಿ ಪರಿಷತ್ತಿನ ಕಲಾವಿದರಿಗಿರ್ಬೋದು, ಬೇರೆ ಬೇರೆ ಅನೇಕ ಒಂದು 2-3 ಅಂತಸ್ತಿನ ಕಟ್ಟಡವನ್ನು ಮಾಡಿದರೆ ಕಲಾವಿದರಿಗಿರ್ಬೋದು, ಜೊತೆಗೆ ಉಚಿತವಾಗಿ ಭವನವನ್ನ ಬಾಡಿಗೆಗೆ ಇರ್ಬೋದು, AC ಕೊಠಡಿ ತರ ಮಾಡಿದರೆ ಬೇರೆ ಬೇರೆ ಹಂತ ಹಂತವಾಗಿ ಕಲಾವಿದರು ಯಾರು ಬಂದು ಉಳ್ಕೊಳ್ಳೋಕೆ ಕೊಠಡಿ, ವಿಶ್ರಾಂತಿ ಕೊಠಡಿ, ಈಗ ಅನೇಕ ಇಲ್ಲಿನ ಒಳಗಡೆ ನಾವು ಅದೆಲ್ಲ ಅಂದಾಜು ಮಾಡಿಸಿ ಬಹುಶಃ 25 ಕೋಟಿ ರೂಪಾಯಿನ ಆಸ್ತಿ ಸಾಹಿತ್ಯ ಪರಿಷತ್ನಲ್ಲಿ ಇದ್ದಾರೆ. ಇಲ್ಲಿ ಮಾಡಬೇಕು ಅಂತ ಒಂದು ಏನು ಹೋರಾಟ ಪ್ರಯತ್ನ ಮಾಡಿದ್ರೆ ಬಹುಶಃ ಅದು ಸಫಲ ಆಗಲಿಲ್ಲ. ಆದರೂ ಕೂಡ ಹಿಂದ್ಗಡೆ ಒಂದು ಕಲಾವಿದರ ಕೊಠಡಿಯನ್ನು ಮಾಡಬೇಕು ಅಂತ ಹೇಳಿ ಬಹುಶಃ ನಾವು ಪ್ರಯತ್ನವನ್ನು ಮಾಡೋದು ಅದು ಸಾಧ್ಯ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಯಾರ ಅವಧಿಯನ್ನಕ್ಕಿಂತ ಮುಖ್ಯವಾಗಿ ಸಾಹಿತ್ಯ ಪರಿಷತ್ಗಳು, ಕಲಾವಿದರು, ಕಲೆ, ಸಾಹಿತ್ಯ, ಸಂಗೀತ ಎಲ್ಲರೂ ಇದ್ರೆ ನಾವು ಪರಿಷತ್ತು ಏನು ಅಧ್ಯಕ್ಷನಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೇವಲ ಕನ್ನಡ ನಾಡು ಕನ್ನಡ ಭಾಷೆಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಲಾವಿದರು ಕೂಡ ಅದರೊಳಗಡೆ ಒಂದು ಭಾಗವಾಗಿರ್ತಾರೆ. ಹಿಂದೆ ಕಲಾವಿದರೆಲ್ಲ ಕೂಡ ಇದೆಲ್ಲ ತುಂಬಾ ಜನ ನಮ್ಮ ಜೊತೆ ಒಡನಾಟವನ್ನು ಇಟ್ಟಿರೋದು. ನಮ್ಮ ಇಂದಿನ ಅವಧಿಯಲ್ಲಿ ಬಹುಶಃ 200 ನಾಟಕವನ್ನು ಉಚಿತವಾಗಿ ಕಲಿತು ಸಭೆಯ ನಂತರ ರಂಗಗೀತೆಗಳ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಕಲಾವಿದರ ಸಂಘದ ಅಧ್ಯಕ್ಷ ಕುಮಾರ್ ಹಾಡನ್ನು ಹಾಡಿದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.